ಬರದಿಂದ ಬೆಳೆ ನಷ್ಟ ಉಂಟಾದ ರೈತರಿಗೆ ಆರ್ಥಿಕ ಸಹಾಯವಾಗಲು ರಾಜ್ಯ ಸರ್ಕಾರ ಬರಗಾಲ ಘೋಷಿಸಿ ಮೊದಲ ಹಂತದಲ್ಲಿ 2,000 ರೂಪಾಯಿ ಬಿಡುಗಡೆ ಮಾಡಿತು ಮತ್ತು ಹೆಚ್ಚಿನ ಬರ ಪರಿಹಾರಕ್ಕಾಗಿ ಕೇಂದ್ರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿತು. ಕೋರ್ಟ್ನಿಂದ ಈಗ ಅಂತಿಮ ತೀರ್ಪು ಹೊರಬಂದಿದ್ದು 1 ವಾರದೊಳಗೆ ಬರ ಪರಿಹಾರ ನೀಡುವಂತೆ ಸೂಚಿಸಿದೆ. ರಾಜ್ಯ ಸರ್ಕಾರ ಈ ಹೆಚ್ಚಿನ ಬರ ಪರಿಹಾರಕ್ಕಾಗಿ ಒಟ್ಟು 18,000 ಕೋಟಿಯನ್ನು ನೀಡುವಂತೆ ಕೇಂದ್ರಕ್ಕೆ ಮನವಿ ಮಾಡಿದೆ. ಇನ್ನು ಹೆಚ್ಚಿನ ಬರ ಪರಿಹಾರ ಯಾವ ರೀತಿ ನೀಡಲಾಗುತ್ತದೆ ಎನ್ನುವುದನ್ನು ನೋಡುವುದಾದರೆ, ಮಳೆ ಆಶ್ರಿತ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ 8,500 ರೂಪಾಯಿ, ನೀರಾವರಿ ಆಶ್ರಿತ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ 17,000 ರೂಪಾಯಿ ಹಾಗೂ ಬಹುವಾರ್ಷಿಕ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ 22,500 ರೂಪಾಯಿ ನಿಗದಿಪಡಿಸಲಾಗಿದೆ. ಈಗಾಗಲೇ ಜಿಲ್ಲಾವಾರು ಮೊದಲ ಹಂತದ ಬರ ಪರಿಹಾರ ಬಿಡುಗಡೆಗೊಂಡ ವರದಿಯಂತೆ ಎರಡನೇ ಹಂತದ ಹೆಚ್ಚಿನ ಬರ ಪರಿಹಾರ ಕೂಡ ಜಮಾವಣೆಯಾಗುತ್ತದೆ. ಬರ ಪರಿಹಾರದ ಮೊದಲ ಹಂತದ ಜಿಲ್ಲೆಯ ವರದಿಯಂತೆ ದಾವಣಗೆರೆ ಜಿಲ್ಲೆಗೂ ಬರ ಪರಿಹಾರ ಬಿಡುಗಡೆಯಾಗಿದ್ದು, ಈ ಜಿಲ್ಲೆಯ 80,000 ರೈತರಿಗೆ 16,000 ಕೋಟಿಯಷ್ಟು ಈ ಬರ ಪರಿಹಾರ ಈಗಾಗಲೇ ಮೊದಲ ಹಂತದಲ್ಲಿ ಬಿಡುಗಡೆಯಾಗಿದೆ. ಈ ಜಿಲ್ಲೆಯಲ್ಲಿ ತೀವ್ರ ಬರಗಾಲದಿಂದ 1,50,621 ಹೆಕ್ಟೇರ್ನಷ್ಟು ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳು ಹಾನಿಯಾಗಿರುವ ವರದಿಯನ್ನು ಈ ಹಿಂದೆ ಸರ್ಕಾರಕ್ಕೆ ಕಳುಹಿಸಲಾಗಿತ್ತು. ಆ ವರದಿಯ ಅನ್ವಯ ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಂಡಿರುವ ರೈತರಿಗೆ 5 ಹಂತಗಳಲ್ಲಿ ಒಟ್ಟು 16,000 ಕೋಟಿಯಷ್ಟು ರೂಪಾಯಿ ಬರ ಪರಿಹಾರ ನೀಡಲಾಗಿದೆ. ಈ ಜಿಲ್ಲೆಯ ಚನ್ನಗಿರಿ ತಾಲೂಕಿನ 15,102 ರೈತರಿಗೆ 2,82,99,508 ರೂಪಾಯಿ, ಹರಿಹರ ತಾಲೂಕಿನ 4,013 ರೈತರಿಗೆ 75,40,651 ರೂಪಾಯಿ, ದಾವಣಗೆರೆ ತಾಲೂಕಿನ 15,783 ರೈತರಿಗೆ 2,99,26,834 ರೂಪಾಯಿ, ಜಗಳೂರು ತಾಲೂಕಿನ 25,338 ರೈತರಿಗೆ 4,98,67,868 ರೂಪಾಯಿ, ಹೊನ್ನಾಳಿ ತಾಲೂಕಿನ 8,183 ರೈತರಿಗೆ 1,54,60,646 ರೂಪಾಯಿ, ನ್ಯಾಮತಿ ತಾಲೂಕಿನ 8,530 ರೈತರಿಗೆ 1,61,99,755 ರೂಪಾಯಿ ಬರ ಪರಿಹಾರ ಹಣ ಈಗಾಗಲೇ ಜಮಾವಣೆ ಮಾಡಲಾಗಿದೆ. ಮೊದಲ ಹಂತದ ಬರ ಪರಿಹಾರಕ್ಕಾಗಿ ಈ ಜಿಲ್ಲೆಯ ಒಟ್ಟು 4,81,345 ರೈತರಲ್ಲಿ 4,14,436 ರೈತರು ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವು ರೈತರ ಜಮೀನುಗಳು ಪೋಡಿಯಾಗಿ ಪಹಣಿಯಾಗಿರುವುದಿಲ್ಲ. ಕೆಲವೊಂದಿಷ್ಟು ರೈತರ ಜಂಟಿ ಖಾತೆ ಬೇರೆಯವರಿಗೆ ಮಾರಾಟ ಮಾಡಿದ ಮುಂತಾದ ಕಾರಣಗಳಿಂದ ಅರ್ಜಿಗಳು ತಿರಸ್ಕೃತಗೊಂಡಿದ್ದು, ಅಂಥ ರೈತರಿಗೆ ಈಗಾಗಲೇ ಹಣ ಜಮಾವಣೆ ಆಗಿರುವುದಿಲ್ಲ. ಇಂಥ ರೈತರು ತಮ್ಮ ಜಮೀನಿನ ಮಾಹಿತಿಯನ್ನು ಫ್ರೂಟ್ಸ್ ತಂತ್ರಾಂಶ ಅಂದರೆ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಷನ್ ಸಿಸ್ಟಮ್ ಈ ತಂತ್ರಾಂಶದಲ್ಲಿ ಸೇರಿಸಬೇಕು ಎಂದು ಈಗಾಗಲೇ ಮಾಹಿತಿ ನೀಡಲಾಗಿದೆ. ಈ ಜಿಲ್ಲೆಯ 87% ರೈತರು ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿ ಮಾಡಿಸಿಕೊಂಡಿದ್ದು, ರಾಜ್ಯದಲ್ಲಿ 2ನೇ ಸ್ಥಾನ ಈ ಜಿಲ್ಲೆಯದಾಗಿದೆ. ಇನ್ನು ಬರ ಪರಿಹಾರ ದೊರೆಯುವ ಮುಂದಿನ ಜಿಲ್ಲೆಯ ಮಾಹಿತಿ ಮುಂದಿನ ವಿಡಿಯೋದಲ್ಲಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.